ಬಿಸಿನೀರು ಕಾಸಂದ್ರೆ ಕಾಸೇ ಇಲ್ಲ, ತಣ್ಣೀರ ಮಾಡ್ಬೇಕು. ಇವತ್ತು ತಣ್ಣೀರ ಗತಿ ನನಗೆ. ಯವ್ವ, ಈ ಹಲ್ಲಿಂದು ಕ್ಲಿಪ್ ಹಾಕಿಸಿ ಹಲ್ಲು ಬ್ಯಾನೆ ಆಗ್ಬಿಟ್ಟವು. ನಾ ಎಂಥ ಚಂದ ಕಟಕ್ ರೊಟ್ಟಿ ತಿಂತಿದ್ದೆ, ಕಟಕ್ ರೊಟ್ಟಿನೂ ತಿನ್ನಕ್ಕೆ ಬರೋವಲ್ದು ನನ್ನ ಹಲ್ಲು. ಎಂಥ ಚಂದ ಉಪ್ಪುಗಡ್ಲಿ ತಿಂತಿದ್ನಲ್ಲೇ ಯವ್ವ, ಉಪ್ಪುಗಡ್ಲಿನೂ ತಿಲ್ಲಾರ್ದಂಗೆ ಆಗ್ಬಿಟ್ಟತ್ ನನ್ನ ಹಲ್ಲು. ಆದರೂ ನನ್ನ ಹಲ್ಲು ಒಂದು ಈಟು ಒಳ್ಯಾಕೆ ಹೋದಂಗೆ ಅದಾವ. ನಾನು ಎಲ್ಲರಿಗತಿ ಚಂದ ಕಾಣ್ತೀನಿ ಇನ್ನೊಂದು ಸ್ವಲ್ಪ ದಿನಕ್ಕೆ. ನನ್ನ ಗೆಳತಿಯರು ಎಲ್ಲರೂ ಮದುವೆ ಆದರು, ನಾ ಯಾವಾಗ ಹಾಕಿನೇನು. ಜಾಗ ಮಾಡಕತ್ತಾಳ, ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿ ಆ ಹುಡುಗಕ್ಕೆ ಕಳಿಸ್ತೀನಿ. ಆ ಹುಡುಗ ನನಗೆ ರೊಕ್ಕ ಕಳಿಸ್ತಾನೆ. ನಮ್ಮತ್ತಿ ₹1 ಕೈಗೆ ಬಿಚ್ಚಿ ಕೊಡಂಗಿಲ್ಲ, ಮಾಡ್ತೀನಿ. ರೊಕ್ಕ ಮಾಡ್ಬೇಕಂದ್ರೆ ಇಂಥ ಅಡ್ಡದಾರಿ ಹಿಡಿಯಬೇಕು. ಯಾರದು? ಬಸ್ಲಿಂಗಿ ನಾನವ. ಅಯ್ಯ ಜಾಕ ಮಾಡಕತ್ತಿದ್ನಲ್ಲ ಅವ, ಏನು ಹಂಗೆ ಬಂದ್ಬಿಟ್ಟಲ್ಲ ಅವ. ನೀನು ಇನ್ನೂ ಬೆನ್ನು ತಿಕ್ಕನ ಅಂತ ಬಂದೆ. ಅಂದ್ರೆ ಬೆನ್ನು ತಿಕ್ತೀನಿ. ತಡಿವ ಮಕ್ಕ ತಗೋತೀನಿ. ತಡಿ, ಮತ್ತೆ ನೋಡಿಲ್ಲ ಅಂದ್ರೆ ಮತ್ತೊಂದು ಹೋಗೊಂಬತ್ತಾಗತ್ತಾ. ಇದೆಲ್ಲ ಬ್ಯಾಡ್ಸಾಪಿ ಕಳಿಸ್ಬಿಡ್ತೀನಿ. ಬೆನ್ನು ಉಜ್ಲೆ ವಾ ಬ್ಯಾಡವಾ, ನಮ್ಮವ್ವ ಮೊನ್ನೆ ಬೆನ್ನು ತಿಕ್ಕ್ಯಾಣ ಅಂದ್ರು. ಸರಿ ಆಯ್ತು, ಚಂತಗ ಕದ ಹಾಕೊಂಡು ಜಕ ಮಾಡಬೇಕಿಲ್ಲ. ಅಯ್ಯೋವ್ವ ಹಾಕಿದ್ನವ, ಯೋ ಹ್ಯಾಂಗೆ ಕದ ತೆಗಿತೇನು? ಇಲ್ಲ, ನಾ ಅಂಗಡಿ ಹಾಕಿದ್ದೆ. ಅಯ್ಯಯ್ಯ ವೈನಿ, ಅದಕ್ಕೆ ನಾನು ಇದನ್ನು ಹಾಕಿದ್ದಿಲ್ಲ, ದೊಡ್ಡ ಇಟ್ಟಿದ್ದಿಲ್ಲ ನಾನು. ಆಮೇಲೆ ಕದ ತೆಗೆದ್ಬಿಟ್ಟತಿ ನೋಡಿ, ಜೋರು ಗಾಳಿ ಬಿಸೈತಿ, ಕದ ತೆಗೆದ್ಬಿಟ್ಟತಿ. ನಾವು ಅದೀವಿ ಚಂದ, ಆದರೂ ಹುಷಾರಿಂದ ಇರುವ. ಮತ್ತು ಯಾರು ಕೆಟ್ಟಾರ ಬಂದು ಏನು ಕೇಳ್ತಿ? ಅದರ ಬೇರೆ ಇದು ಬಚ್ಚಲ ಮನೆ ಬೇರೆನ ಐತವ, ಇದು ಹೊರಗೆ ಬಂದು ಜಕ ಮಾಡ್ಬೇಕು. ಎಂಥದ್ದೇನಂತೀನಿ ನಾನು, ಚಂತಗ ಕದ ಹಾಕೊಂಡು ಜಕ ಮಾಡಿ ಇನ್ನಾರ. ವೈನಿ, ಇನ್ನೂ ಸ್ವಲ್ಪ ಬಿಸಿನೀರು ಹಾಕ್ಲಿ, ತಣ್ಣೀರು ಹಾಕ್ಲಿ ನಿನಗೆ? ಬಿಸಿನೀರು ಇಲ್ಲ ಇಲ್ಲ ಯಾವ, ತಣ್ಣೀರ ಮಾಡಕತ್ತೀನಿ ನೋಡು. ಯಾಕೆ ನೀರು ಕಾಸು ಇಟ್ಟಿದ್ನಲ್ಲ ನಾನು? ಅಯ್ಯ ಇಲ್ಲವ ಯಾವ, ತಣ್ಣೀರದ ನೀರು ಜುನು 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 ಅಂತ ಬರ್ಪ್ ಇದ್ದಂಗೆ ಅದಾವ ನೀರು. ಬರ್ಪನ ಉಕ್ಕೊಂಡಂಗೆ ಆಗ್ತದೆ ನಂಗೆ. ಹೌದಾ, ತಡಿ ಹಂಗಾರೆ ಬಿಸಿನೀರು ತರಲೆ? ಅಯ್ಯೋ ಬಿಡ ಯವ್ವ, ದೌಡಾಕೆ ಎಲ್ಲ ಜಳಕನ ಇನ್ನೇನೈತಿ, ಮತ್ತು ಯಾ ಬಿಸಿನೀರು ಹೇಳ್ತಾತಿ ಬಿಡು. ಮಾಡೇ ಬಿಡ್ತೀನಿ ಜಳಕನ ಇನ್ನೇನೈತಿ. ಸರಿ ಆಯ್ತು, ಬರಲೇ? ಕದಾ ಮುಂದಕ್ಕೆ ಹಾಕೊಂಡು ಹೋಗು ವೈನಿ. ಇದನ್ನು ವಾಟ್ಸಪ್ಪಿಗೆ ಯಾವ ಹುಡುಗಕ್ಕೆ ಕಳಿಸ್ತೀನಿ. ರೊಕ್ಕ ಹಾಕತ್ತೆ ಆದ್ರೆ ಈಕಿನ ನಂಕರು ಯಾರೂ ಒಯ್ಯಂಗಿಲ್ಲ. ಈ ರೀತಿಯಿಂದರಾದ್ರೂ ಆ ಹುಡುಗ ಈಕಿನ ಹೊಟ್ಟೆ ಬಿಟ್ಟಿರಬಾರ್ದು, ಹಂಗತಿ ಮಾಡ್ತೀನಿ. ಕಡಿಕೆ ಏನಾರ ಯಾಕೆ ಮಾಡೋವಲ್ಲನಕ, ಹೊಟ್ಟೆಕ್ಕಿಂತ ಆಗ್ಬೇಕವ, ಹಂಗತಿ ಮಾಡಿ ಕೈ ಬಿಡ್ತೀನಿ. ಇದು ಹೊಸ ಮಣ್ಣಿನ ಗಡಿಗೆ ಐತಲ್ಲ, ಸರಿ ಇವತ್ತ ಇದ್ರಾಗ ಅನ್ನಕ್ಕೆ ಇಡ್ತೀನಿ. ಈ ಹೆಣ್ಮಳ ಯಾರು ನಮ್ಮ ಮನ್ಯಾಗ ಏನು ಮಾಡಕತ್ತಾಳಿಕಿ? ಕಳತನ ಮಾಡಕಂದ್ರ. ಯಾರು ಬಿ ನೀನು? ಅಯ್ಯೋ ಭಗವಂತ, ಏನು ಹೇಳಿ ಯವ್ವ ಇವರಿಗೆ? ಏನು ಮಾಡಕತ್ತೀನಿ ನೀನು? ಬರ್ನಿ ತುಡುಗ್ ಮಾಡಕ್ ಬಂದೇನ? ನನ್ನ ಹೆಂಡತಿ ಗೊತ್ತಾತಂದ್ರೆ ನೀನು ಸುಮ್ಮನೆ ಬಿಡಂಗಿಲ್ಲ. ರೀ, ನಾನು ನಿಮ್ಮ ಹೆಂಡತಿ. ಕೊಳತನ ಮಾಡಕ್ ಬಂದಿರೋದಲ್ದ ಮತ್ತ ನನ್ನ ಹೆಂಡತಿ ಬೇರೆ ಅಂತೀಯನ? ನನಗೆ ಮರುವಿನ ಕಾಯಿಲೆ ಐತಿ, ಆದ್ರೆ ಹೆಂಡತಿನ ಮುರಿಯೋಷ್ಟು ದೊಡ್ಡ ಕಾಯಿಲೆ ಇಲ್ಲ ನನಗ. ಗೋಳಗಂಬದ ಗತಿ ಹೆಂಡತಿ ಅದಕ್ಕೆ ಇಲ್ಲೇ ನಿಂತೀನಿ. ಮತ್ತ ಮುರುವಿನ ಕಾಯಿಲೆ ಇಲ್ಲ ಅಂತ ಇವರಿಗೆ. ಕರೆ ಅಂದ್ರೆ ಹಿರಿಯದೊಂದು ಕಲ್ ತಗೊಂಡು ಒಗದು ಬಿಡ್ಲೇನು? ತಲೆಗಿನ ಮಿದು ಒಡೆದು ಹೊಳ್ಳೆ ಅದು ಸುದ್ದರ ಹಾಕಿದಿತ್ತು, ನಾವು ಎಲ್ಲ ನರಪರ ಕೂಡ್ಕೊಂಡು ಸಾಕಾಗ್ಬಿಟ್ಟತ್ತ ನನಗೆ. ಎಲ್ಲಿ ಹೋದ್ರು ಇದನ್ನೇ ಕತ್ತಿ ಕೇ ಎಲ್ಲಿ ಹೋದ್ರು ನಾ ಹೇಳ್ಬೇಕು, ರೀ ನಾ ನಿಮ್ಮ ಹೆಂಡ್ತಿ ಅಂತ ಹೇಳ್ಬೇಕು. ತಲಿ ಜಜ್ಕೋಬೇಕು ನಾನು. ಎಲ್ಲ ಇವಳು ಎಷ್ಟು ಮಾತಾಡ್ತಾಳ ನೋಡು. ಏನಂದಿ? ಬರುನೆಂದೆ? ಇಲ್ಲ, ಶರಣೆಂದೆ. ಗುರುನೆಂದೆ? ನಿಮ್ಗೆ ಮರುವಿನ ಕಾಯಿಲೆ ಒಂದ ಬಂದತ್ ಅಂತ ತಿಳ್ಕೊಂಡಿದ್ದೆ, ಕಿವಿನ ಕೇಳವಲ್ವೇನ್ರಿ ನಿಮ್ಗೆ? ಮುಗಿತು ಕತಿನ ಮುಗಿದು ಹೋತು. ಇದೇನು ಹೆಂಡತಿ ಮಾತಾಡ್ತಿಲ್ಲ? ಯಾಕೆ ಬೇ ಹೆಂಗೈತಿ ನಿನ್ನ ಮೈಗೆ? ತಡಿ ಇವತ್ತು ಮಾಡ್ತೀನಿ ನಿಮಗೆ. ಇವತ್ತನ ಮರುವಿನ ಕಾಯಿಲೆನ ಹೋಗ್ಬೇಕು, ಹಂಗತಿ ಮಾಡ್ತೀನಿ ತಡಿ ನಿಮಗೆ. ಯಪ್ಪೋ ನನ್ನ ತೆಲಿನ ಯಾಕ್ಲಿ ನೀಲಿ, ನನಗೆ ಯಾಕೆ ಗಡಿಗೆ ತಗೊಂಡು ನನ್ನ ತೆಲಿಗೆ ಹೊಡೆದಿ? ಈಗಾರ ನೆನಪು ಬಂತಲ್ಲ ನಾನು ನಿಮ್ಮ ಹೆಂಡತಿ ಅಂತೇಳಿ. ಅಯ್ಯಯ್ಯೋ ತೆಲಿನ ಅಮ್ಮ, ತೆಲಿ ದಿಮ್ ಅನ್ನಕತ್ತು. ಅಯ್ಯೋ ತೆಲಿನ. ಈ ಸತಿ ಇದನ್ನು ತೊಗೊಂಡು ಕುಕ್ಕಿನಿ, ಇನ್ನೇನಿಲ್ಲ ಹಿರಿಯದೊಂದು ಸುತ್ತಿಗೆ ತೊಗೊಂಡು ತೆಲಿಗೆ ಹಾಕಿ ಬಿಡ್ತೀನಿ. ಆವಾಗ ನಿಮ್ಮ ಮರುವಿನ ಕಾಯಿಲೆ ಕಡಿಮೆ ಆಗುತ್ತ. ಇಲ್ಲ ಅಂದ್ರೆ ನೋಡ್ರಿ ತೆಲಿಗೆ ಹಿರಿಯದೊಂದು ಒಣಗಿ ತೊಗೊಂಡು ಇಟ್ಟು ಬಿಡ್ತೀನಿ. ಅವಾಗ ನಾ ಯಾರು ಅನ್ನೋದು ನೆನಪಾಗುತ್ತಾ? ಜೀವನ ಪೂರ್ತಿ ನಾ ಯಾರಂತ ನೆನಪಿಟ್ಕೊಂಡಿರ್ತಾರೆ. ಅಯ್ಯಪ್ಪ ತೆಲಿನ, ಅಯ್ಯೋ ತೆಲಿನ, ಅಯ್ಯೋ ಏನು ಕರ್ಮ ಮಾಡಿನಪ್ಪ. ಅಯ್ಯಪ್ಪ ತೆಲಿ ಗಿರು ತಿರ್ಗಾಕತ್ತೈತಿ. ಅಯ್ಯೋ ಕಣ್ಣಾಗೆಲ್ಲ ಹಕ್ಕಿ ಹಾರಾಕತ್ಬಿಟ್ಟವು ನೀಲೋ. ಅಯ್ಯಪ್ಪ ಹಾರ್ಲಿ ನನಗೆ ಒಂಕರು ಸಾಕಾಗ್ಬಿಟ್ಟತಿ ನಿಮ್ಮಿಂದಾಗಿ. ಇನ್ನು ಏನೇನು ಅವಾಂತರ ಮಾಡ್ಕೊಂಡ್ಬರ್ತೀರೋನೋ ನಿಮ್ಮ ಮರುವಿನ ಕಾಯಿಲೆಯಿಂದ. ಎಲ್ಲಿ ಹೋದ್ರು ಇದು ಹಣೆ ಬರ. ಅಕ್ಕ, ನನಗೊಂದು ಸ್ವಲ್ಪ ರೊಕ್ಕ ಬೇಕಾಗಿತ್ತು. ಅಪ್ಪನ ಕೇಳಿದ್ರೆ ಅಪ್ಪ ಬೈತಾನೆ, ಒಂದು ಸ್ವಲ್ಪ ರೊಕ್ಕ ಕೊಡಕ್ಕ. ಮೊನ್ನೆ 2,000 ರೂಪಾಯಿ ಇಸ್ಕೊಂಡು
ಏನು ಮಾಡ್ತೀವಿ ರೊಕ್ಕ ಏನು ನುಂಗ್ತೇನೆ? ಅಲ್ಲ ಇಷ್ಟು ರೊಕ್ಕ ನಿನಗೆ ಎದಕ್ಕೆ ಬೇಕಲ್ಲ? ಅಲ್ಲಪ್ಪ ಹಿಂಗತಿ ರೊಕ್ಕ ಕೊಡು ಅಂದ್ರೆ ಆ ರೊಕ್ಕ ಏನು ಮಾಡ್ತೀನಿ ನೀನು? ಅದಕ್ಕೊಂದು ಲೀಟ್ರ್ ಲೆಕ್ಕ ಹೇಳ್ತೇನೆ. ಅಕ್ಕ ಬುಕ್ಕ ತೊಗೊಂಡಿನಿ ನಾನು ಅಷ್ಟೇ. ನಾನೇನು ರೊಕ್ಕ ಪಾಲ್ತು ಹಾಳು ಮಾಡಕತ್ತಿಲ್ಲ. ಈಗೂ ಕಾಲೇಜ್ನಾಗ ಒಂದು ಫಂಕ್ಷನ್ ಐತಿ ಅದಕ್ಕೋಸ್ಕರ. ಆಯಿತು ನಂಬ್ತೀನಿ ಇಲ್ಲ ಅಂತಲ್ಲ, ಆದ್ರೆ ನೋಡು ನಾ ಹೇಳ್ತೀನಿ ನಿನಗೋಸ್ಕರ. ಹಾಂ, ನಾವೆಲ್ಲ ಕಷ್ಟಪಡಕತ್ತೀವಿ. ನಾನಂಕರೂ ಓದೋಕ್ಕಾಗಲಿಲ್ಲ. ನಾ ನಡುವನ ಸಾಲಿ ಬಿಟ್ಬಿಟ್ಟೆ. ನೀನಾರ ಚಂದಾಗ ಓದ್ಲಿ ಅಂತೇಳಿ ಅಪ್ಪ ಅವನ ಆಸೆ ಐತಿ, ಅವ್ರ ಆಸೆನ ನೆರವೇರ್ಸು. ಆ ಶಿವ್ಯಾನ್ ಕೂಡ ಅಡ್ಡಾಡಕತ್ತಿ ಅಂತ ಅವ ಊರು ಉಡಾಪಿದಾನ, ಅವ್ನ ಕೂಡ ಎದಕ್ಕೆ ಅಡ್ಡಾಡಕತ್ತಿಲ್ಲೋ ನೀನು? ಅಯ್ಯೋ ಸುಮ್ಮನೆ ಅಷ್ಟೇ, ನಾ ಏನು ಅವ್ನು ಕೂಡ ತುಂಬ ಕ್ಲೋಸ್ ಆಗಿಲ್ಲ ಬಿಡು. ಈಗ ಅಕ್ಕ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಏನು ಹೇಳು? ಅಕ್ಕ ಅದು ಅಪ್ಪ ಇವತ್ತು ಊರ ಹೊರಗೆ ಅಲ್ಲಿ ದೊಡ್ಡದೊಂದು ಮಾವಿನ ಗಿಡ ಇಲ್ಲ, ಆ ಮಾವಿನ ಗಿಡದ ಹತ್ರ ಅದೇ ಮಾವ ಅಂದ್ರೆ ನಿನ್ನ ಗಂಡ ಆಗಕ್ಕನಲ್ಲ, ನನ್ನ ಗಂಡ ಆಗವ. ಹೇಳು ಮುಂದಿಂದು. ಮಾವುಗ ಅಪ್ಪ ರೊಕ್ಕ ಕೊಡಕತ್ತಿದ್ದ. ನಾನು ನೋಡಿದ್ನ್ಯಾಕ ಮಾವುಗ ಅಪ್ಪ ಎದಕ್ಕೆ ರೊಕ್ಕ ಕೊಟ್ಟ? ಹೌದಾ? ಅಪ್ಪ ಮಾವು ರೊಕ್ಕ ಕೊಟ್ನ? ಆದ್ರೆ ಅಕ್ಕ ಇದನ್ನು ನಾನು ಹೇಳಿನಿ ಅಂತೇಳಿ ಅಪ್ಪನ ಮುಂದೆ ಹೇಳ್ಬಿಡವ. ನಾನು ಮತ್ತೆ ಸುಮ್ಮನೆ ಅಪ್ಪ ನನ್ನ ಹಿಂದೆಗಡೆ ಬೈತಾನ. ಆಯ್ತಾ ಹೇಳಂಗಿಲ್ಲ. ಅಪ್ಪ ಮಾವು ಎದಕ್ಕೆ ರೊಕ್ಕ ಕೊಟ್ಟ? ಸರಿ ಆಯ್ತಾ, ಎದಕ್ಕೆ ಕೊಟ್ಟಾನ ಕೇಳ್ತೀನಿ ಅಂತ ನಾ ಹೇಳ್ತೀನಿ ನೋಡಿ, ಚಂದ ಓದಷ್ಟೇ. ಸರಿ ಆಯ್ತಕ್ಕ. ಅಕ್ಕ ಹಂಗೆ ಒಂದು ಅಕೌಂಟ್ ಮಾಡಿಸ್ತೀನಿ, ಬ್ಯಾಂಕ್ ಅಕೌಂಟು. ಈಗ ಕೈಯಾಗ ರೊಕ್ಕ ಇಟ್ಕೊಂಡೆ ಅಂದ್ರೆ ಸುಮ್ಮನೆ ಹುಡುಗರು ಅಲ್ಲಿ ಹೋಗುಂಬಾಲಿ ಇಲ್ಲಿ ಹೋಗುಂಬಾಲಿ ಅಂತಂತಾರೆ. ಅದಕ್ಕೆ ಫೋನ್ಪೇ ಅದು ಮಾಡೋಕೆ ಬೇಸಕ್ಕೈತಿ, ಅದಕ್ಕೆ ಅಕೌಂಟ್ ಮಾಡಿಸ್ಬೇಕಕ್ಕ. ಸರಿ ಆಯ್ತಾ, ಮಾಡಿಸ್ಕೊ. ಅಪ್ಪ ಮಾವು ರೊಕ್ಕ ಕೊಟ್ಟನ? ಎದಕ್ಕೆ ರೊಕ್ಕ ಕೊಟ್ಟ? ಮಾವು ಎದಕ್ಕೆ ರೊಕ್ಕ ಇಸ್ಕೊಂಡ? ಹಾಗಾದ್ರೆ ಮೊನ್ನೆ ಚಿಗವನ ಹತ್ರ ರೊಕ್ಕ ಇಸ್ಕೊಂಡು ಮಾವು ಕೊಟ್ಟನ. ಮಾವ ನನಗೇನು ಹೇಳೇ ಇಲ್ಲ, ಅಪ್ಪನೂ ಏನೂ ಹೇಳೇ ಇಲ್ಲ. ರೊಕ್ಕ ಎದಕ್ಕೆ ಇಸ್ಕೊಂಡ? ತಡಿ ಇವತ್ತು ಕೇಳೇ ಬಿಡ್ತೀನಿ. ಅಪ್ಪ ಎತ್ತಕ್ಕೆ ಹೋಗಿದ್ದಿ ನೀನು? ಬ್ಯಾಡ ಅಂತಂದ್ರೂ ಇದು ಒಂದಿಟ್ಟು ಮನೆ ಕೆಡಿವಿ ಬಿಡುನು, ಇದಾಟು ಸುದ್ದಿ ಮಾಡೋಣ ಅಂತ ಹೇಳಿದಲ್ವ, ಮತ್ತು ಇನ್ನೇನು ಮಾಡ್ಬೇಕು? ಅದಕ್ಕೆ ಒಂದಿಟ್ಟು ಉಸುಗು ಸಿಮೆಂಟು ಅದನ್ನಟ್ಟು ಮಾತಾಡಕ್ಕೆ ಹೋಗಿದ್ನೆ. ಹೌದನ? ಅಂದಂಗೆ ಆ ರೊಕ್ಕ ಏನು ಮಾಡಿದಪ್ಪ? ಚಿಗವನ ಹತ್ರ ಇಸ್ಕೊಂಡು ಬಂದಿದ್ದ? ನಾ ಇಸ್ಕೊಲಿಲ್ಲ ರೊಕ್ಕನ, ಏನು ಇಸ್ಕೊಲಿಲ್ಲ ನಾನು. ಅಪ್ಪ ಸುಳ್ಳು ಹೇಳಕತ್ತೀನಿ ನೀನು. ರೊಕ್ಕ ಇಸ್ಕೊಂಡು ಮಾಮಗೆ ಎದಕ್ಕೆ ರೊಕ್ಕ ಕೊಟ್ಟಿ? ನಾ ಯಾವ ಮಾವು ಕೊಟ್ಟೀನಿ ಬೇ ಆಗಬೇ, ನಾ ಯಾಕೆ ರೊಕ್ಕ ಇಸ್ಕೊಲಿಲ್ವಾ ನಾನು? ಅಪ್ಪ ಸುಳ್ಳು ಹೇಳಬೇಡ. ನನಗೆ ಬಸ್ಲಿಂಗಿ ಫೋನ್ ಹಚ್ಚಿದ್ಲು. ಊರ ಹೊರಗೆ ಅಲ್ಲಿ ದೊಡ್ಡ ಗಿಡ ಐತಲ್ಲ ಮಾವಿನ ಗಿಡ, ಆ ಮಾವಿನ ಗಿಡದ ಹತ್ರ ರೊಕ್ಕ ಕೊಟ್ಟೆ ಅಂತಲ್ಲ ಮಾವಗೆ. ಮಾವಗೆ ಯಾಕೆ ರೊಕ್ಕ ಕೊಟ್ಟಿ? ಅವ್ನಿಗೆ ಏನು ಕಡಿಮೆ ಆಗೈತೆ ಅಂತೀನಿ, ನೌಕರಿ ಐತಿಲ್ಲ ಹಂಗೆ. ಈಗ ಎದಕ್ಕೆ ರೊಕ್ಕ ಕೊಟ್ಟಿ ನೀನು? ಯಾಕ ನನಗೆ ಹೇಳಾರ್ದ ನೀ ಅವ್ಗೆ ರೊಕ್ಕ ಕೊಡುವಂಥ ಹರ್ಕತಿ ಏನಿತ್ತು? ಎದಕ್ಕೆ ರೊಕ್ಕ ಕೊಟ್ಟಿ ಹೇಳ? ಅದು ಈಗ ಕೊಟ್ಟಿಲ್ಲ, ಸುಮ್ಮನೆ ಆಕೆ ಯಾರನ್ನ ನೋಡ್ಯಾಳ. ಅಲ್ಲ ಅಳಿ ಅಂದ್ರೆ ಮನೆ ಬರ್ಲಾರ್ದ ಹೋಗಿದ್ರನ? ಇಲ್ಲವಾ? ನನ್ನ ಮೇಲೆ ಆಣಿ ಮಾಡಿ ಹೇಳಿಪ್ಪ. ಇಲ್ಲವಾ, ಯಾ ಆಣಿ ಪಾಣಿ ಇದೆಲ್ಲ ಸೂರಿ ಪಾರಿ ಎಲ್ಲ ಬೇಕಾಗಿಲ್ಲ. ಅಲ್ಲ ನಾ ಯಾರಿಗೂ ರೊಕ್ಕ ಕೊಟ್ಟಿಲ್ಲ, ಏನಿಲ್ಲ, ನಡಿ ಹೇಳ್ತ. ಅಪ್ಪ ಯಾವಾಗ ಹಿಂಗತಿ ಮಾಡಕತ್ತಾನಂದ್ರೆ ಇಲ್ಲ ರೊಕ್ಕ ಕೊಟ್ಟಾನ. ತಡಿ ಮಾವು ಫೋನ್ ಹಚ್ತೀನಿ.